ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು SSLC ಕನ್ನಡದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಪದ್ಯ ಭಾಗದ ರಿವಿಷನನ್ನು ನೋಡೋಣ. ಸೊ ಆಲ್ರೆಡಿ ನಾನು ಗದ್ಯ ಭಾಗದ ರಿವಿಷನನ್ನು ಹಾಕಿದೆ. ಇದೆಲ್ಲ ಕೂಡ ಸ್ಕೋರಿಂಗ್ ಪ್ಯಾಕೇಜ್ ಇದೆ. ನಿಮಗೆ ನಡೀತಕ್ಕಂಥ ಪ್ರಿಪ್ರೇಟರಿ ಆಗಿರ್ಬೋದು ಅಥವಾ ಆ್ಯನ್ಯುವಲ್ ಎಕ್ಸಾಮ್ಗೆ ಖಂಡಿತವಾಗಿ ಇದು ಯೂಸ್ ಆಗ್ತದೆ ಅಂತ ಹೇಳ್ತಾ ಇದೇ ಥರದ ಎಲ್ಲ ವಿಷಯಗಳಲ್ಲಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಜಸ್ಟ್ ನಿಮಗೆ ನೋಡಬೇಕಾದ್ರೆ SSLC 2025-26 ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಲಿ ಮಾಡಲ್ ಕ್ವಶನ್ ಪೇಪರ್ ಇದಾವೆ, ಪಾಸಿಂಗ್ ಪ್ಯಾಕೇಜ್ ಇದಾವೆ, ಸ್ಕೋರಿಂಗ್ ಪ್ಯಾಕೇಜ್ ಇದಾವೆ. ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಪದ್ಯ ಭಾಗ. ಸೊ ಫಸ್ಟ್ ನಿಮಗೆ ಗೊತ್ತಿಲ್ಲಿ ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯಕ್ಕೆ ಕೇವಲ ವೇಟೇಜ್ ಇರೋದು ಎಷ್ಟಿದೆಪ್ಪ ಅಂದರೆ 4 ಅಂಕ ಇದೆ. ಅಂದರೆ ಏನು ಬರ್ಬೋದು, 4 ಅಂಕದ ಪ್ರಶ್ನೆ ಬರ್ಬೋದು, ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು ಅಥವಾ ಪದ್ಯ ಪೂರ್ಣ ಬರ್ಬೋದು. ಇಲ್ಲಿ 4 ಅಂಕದ ಪ್ರಶ್ನೆ ಮತ್ತು ಮೌಲ್ಯಾಧಾರಿತ ಸಾರಾಂಶ ಬಂದಾಗ ಸೇಮ್ ಆಗಿರ್ತಕ್ಕಂಥ ಉತ್ತರವನ್ನು ಬರೀರಿ. ಏನು ಬರಿಬೋದು, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚಬೇಕು, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟಬೇಕು, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನು ಕಟ್ಟಬೇಕು, ಮನುಜರ ನಡುವನ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗಬೇಕು, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕು, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತಬೇಕು. ಹೀಗೆ ಕವಿ ದೃಢ ಸಂಕಲ್ಪವನ್ನು ಮಾಡಬೇಕಿದೆ ಅಂತ ಹೇಳಿದ್ದಾರೆ ಅಂತ ಬರೆದ್ರೆ ಸಾಕು. ಇಲ್ಲಿ ಮೋಸ್ಟ್ ಏನಪ್ಪ ಅಂತಂದರೆ ಈ 4 ಸಾಲುಗಳನ್ನು ನೀವು ಬೈಪಟ್ ಮಾಡಲೇಬೇಕು. ಇದು ನಿಮಗೆ ಖಂಡಿತವಾಗಿ ಬಂದೇ ಬರ್ತಕ್ಕಂಥ ಒಂದು ಪದ್ಯ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಇಷ್ಟೇ ಇತ್ತು. ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು, ಪದ್ಯ ಬರ್ಬೋದು, 4 ಅಂಕದ ಪ್ರಶ್ನೆ ಬರ್ಬೋದು. ಎರಡನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಇದೆ. ಇದರಲ್ಲಿ ಏನು ಕೇಳಿದ್ದಾರೆ ನೋಡಿ, ಹಕ್ಕಿ ಹಾರುತ್ತಿದೆ ನೋಡಿದಲ್ಲಿ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಹಾಗಾದರೆ ಬರೀ ನಾವು 2 ಅಂಕದ ಪ್ರಶ್ನೋತ್ತರಗಳು ಮತ್ತು ಸಂದರ್ಭ ಕವಿ ಪರಿಚಯ ಓದ್ಕೊಂಡ್ರೆ ಸಾಕು. 2 ಅಂಕದ ಪ್ರಶ್ನೆಗಳು ಕೇವಲ 3 ಇದ್ದಾವೆ. ಯಾವುದು, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ. ಸೊ ನೀಲ ಮೇಘ ಮಂಡಲ ಸಮಬಣ್ಣಕ್ಕೆ ಮುಗಿಲಿಗೆ ರೆಕ್ಕೆಗಳೆಳೆದೋ ಅನ್ನ, ಚಕ್ಕೆಯ ಮಾಲೆ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕನ್ನ, ಹೀಗೆ ಹಕ್ಕಿಯನ್ನು ಆಕಾಶಕ್ಕೆ ಹೋಲಿಕೆ ಮಾಡಿದ್ದಾರೆ. ಇನ್ನು ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ರಸಿದೆ, ಯುಗ ಯುಗಗಳ ಹಣೆ ಬರಹವ ವರೆಸಿ ಮನ್ವಂತರಗಳ ಭಾಗ್ಯವನ್ನು ತೆರೆಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹರಸಿದೆ ಅಂತ ನೀವು ಬರಿಬೋದು. ಇನ್ನು ಲಾಸ್ಟ್ ಕೇಳಿದರೆ ಹಕ್ಕಿ ಯಾವ ಮೇರೆ ಮೀರಿ ನೀರನ್ನು ಹೀರಿದೆ. ಸೊ ಬೆಳ್ಳಿಯ ಹಳ್ಳೆಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿದೆ ಅಂತ ಬರೆದ್ರೆ ಸಾಕು. ಇನ್ನು ಸಂದರ್ಭಗಳನ್ನು ನೋಡೋಣ. ಸೊ ಬರ್ತಕ್ಕಂಥ ಸಂದರ್ಭಗಳು ಯಾವ ಬರ್ಬೋದು. ಸೊ ಫಸ್ಟ್ ನೋಡಿ ಏನಿದೆ, ಎಸ್ ಫಸ್ಟ್ ಆಯ್ಕೆ ಎಲ್ಲದಕ್ಕೂ ಸೇಮ್ ಬರಬೇಕು. ಈ ವಾಕ್ಯವನ್ನು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಬರೆದವರು ದ.ರಾ. ಬೇಂದ್ರೆ. ಸಂದರ್ಭ ಏನಿದೆ ನೋಡಿ, ಎಲ್ಲದಕ್ಕೂ ಸೇಮ್ ಬರೀರಿ. ಕವಿಯು ಹಾರುವ ಹಕ್ಕಿಯನ್ನು ಕಾಲಕ್ಕೆ ಹೋಲಿಸಿ ವರ್ಣಿಸುವಾಗ ಈ ಮಾತನ್ನೇ ಹೇಳಿದ್ದಾರೆ. ಯಾವೆಲ್ಲ ವಾಕ್ಯಕ್ಕೆ ಸೇಮ್ ಸಂದರ್ಭ ಬರೀಬೇಕು, ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಬಲ್ಲರು ಯಾರ ಹಾಕಿದ ಹೊಂಚ. ಇನ್ನು ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಇದರ ಸ್ವಾರಸ್ಯ ಭವಿಷ್ಯತ್ ಕಾಲಕ್ಕೆ ರೆಕ್ಕೆಗಳನ್ನು ಹೋಲಿಸಿರೋದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂದರೆ ಕಾಲಕ್ಕೆ ಎಲ್ಲರೂ ಒಂದೇ ಎಂಬುದು ಇಲ್ಲಿ ಮೂಡಿಬಂದಿದೆ. ಬಲ್ಲರು ಯಾರ ಹಾಕಿದ ಹೊಂಚ ಅಂದರೆ ಕಾಲದ ಮಹಿಮೆ ಆಶ್ಚರ್ಯವನ್ನು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅಂತ ಬರೆದ್ರೆ ಸಾಕು. ಓಕೆನಾ. ಇನ್ನು ಹೊಸಗಾಲದ ಹಸು ಮಕ್ಕಳ ಹರಸಿ ಅಂತ ಬಂದರೆ ಏನು ಬರೀಬೇಕು, ಸ್ವಾರಸ್ಯ. ಕಾಲವು ಹಳೆಯದನ್ನು ಅಳಿಸಿ ಹೊಸದನ್ನು ಬೆಂಬಲಿಸುವ ಆಶೀರ್ವದಿಸುವ ರೀತಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಮಂಗಳ ಲೋಕದ ಅಂಗಳಕ್ಕೇರಿಗೆ ಏನು ಸ್ವಾರಸ್ಯ ಬರೀತೀರಿ, ಕವಿಯ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಇನ್ನು ಇಲ್ಲಿ ನಿಮಗೆ ಏನು ಕೇಳಿದ್ದಾರೆ, ಕವಿ ಪರಿಚಯ ಕೇಳಿದ್ದಾರೆ. ಸೊ 3 ಅಂಕಕ್ಕೆ ಅದು ಬರ್ಬೋದು. ಯಾರಿದ್ದಾರೆ, ದ.ರಾ. ಬೇಂದ್ರೆ. ಕಾಲ 1896, ಸ್ಥಳ ಧಾರವಾಡ ಇದೆ. ಕೃತಿ ಗರಿ ಕೃಷ್ಣಕುಮಾರಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಅಂತ ಬರೆದ್ರೆ ಸೊ ನಿಮಗೆ 3 ಅಂಕ ಕರೆಕ್ಟಾಗಿ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಹೋಗನ ಕೌರವೇಂದ್ರನ ಕೊಂದೆ ನೀನು. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ 4 ಮಾರ್ಕ್ 1 ಕ್ವಶನ್ ಇದೆ. 4 ಅಂಕದ 1 ಪ್ರಶ್ನೆ ಅಂತಾಗ ನಾನು ಏನು ಮಾಡ್ತೀನಿ ಅಂದರೆ ಇದು ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು, 4 ಅಂಕದ ಪ್ರಶ್ನೆ ಬರ್ಬೋದು ಅಥವಾ ಪದ್ಯ ಬರ್ಬೋದು. ನೋಡಿ ಮೌಲ್ಯ ಮತ್ತು 4 ಅಂಕದ ಪ್ರಶ್ನೆ ಬಂದಾಗ ಸೇಮ್ ಇವೇ ಪಾಯಿಂಟ್ಸ್ಗಳನ್ನು ಬರೀರಿ. ಏನು ಬರಿಬೋದು, ಕೃಷ್ಣನು ಕರ್ಣನನ್ನು ಭೇಟಿ, ಕರ್ಣನು ಪಾಂಡವ ಕೌರವರಿಗೆ ಹಿರಿಯ ಭೂಮಿಯ ಒಡೆ ಎಂದು ಅವನ ಜನ್ಮರಹಸ್ಯವನ್ನು ತಿಳಿಸ್ತಾನೆ. ಕುಂತಿಯ 5 ಮಂತ್ರಗಳಲ್ಲಿ ಪುತ್ರರಲ್ಲಿ ಕರ್ಣ, ಧರ್ಮರಾಯ, ಭೀಮ, ಅರ್ಜುನ. ಮಾದ್ರಿಯ 5ನೇ ಮಂತ್ರದಲ್ಲಿ ನಕುಲ ಸಹದೇವರನ್ನು ಪಡೆದಳು ಅಂತ ಹೇಳ್ತಾರೆ. ಇನ್ನು ಪಾಂಡವರು ಕೌರವರು ನಿನ್ನ ಸೇವೆ ಮಾಡುತ್ತಾರೆ, ಹಸ್ತಿನಾಪುರದ ರಾಜ್ಯದ ರಾಜನಾಗು ಎಂದು ಕೃಷ್ಣ ಆಮಿಷೆಗಳನ್ನು ಒಡ್ತಾನೆ. ಕರ್ಣ ಅದಕ್ಕೆ ಒಪ್ಪದೆ ದುರ್ಯೋಧನನೇ ತನ್ನ ಬದುಕಿನ ಒಡೆಯ ಅಂತ ಹೇಳ್ತಾನೆ. ಅವನ ಅಭಿಮಾನವೇ ತನ್ನ ಅಭಿಮಾನ, ಅವನಿಗೆ ಏನು ಆಗುವುದೋ ತನಗೆ ಅದೇ ಆಗಲಿ.
ಅವನಿಗೆ ಬೇಕೆನಿಸಿದಾಗ ಈ ಶರೀರ ತ್ಯಜಿಸುವೆನು ಅಂತ ಹೇಳ್ತಾನೆ. ಇನ್ನು ನಾಳಿನ ಯುದ್ಧದಲ್ಲಿ ನನ್ನ ಶೌರ್ಯ ಪರಾಕ್ರಮವನ್ನು ತೋರಿಸುತ್ತೇನೆ, ಲೆಕ್ಕಕ್ಕೆ ಸಿಗದಷ್ಟು ಯೋಧರನ್ನು ಕೊಲ್ಲುತ್ತೇನೆ, ಹೀಗೆ ನನ್ನ ಒಡೆಯ ದುರ್ಯೋಧನನ ಋಣವನ್ನು ತೀರಿಸುತ್ತೇನೆ, ನಿನ್ನಯ ವೀರರೇವರ ನೋಯಿಸೋದಿಲ್ಲ ಎಂದು ಕರ್ಣ ಕೃಷ್ಣನಿಗೆ ಹೇಳ್ತಾನೆ ಅಂತ ಇದೆ. ಸೊ ನಾನೇನು ಹೇಳಿದ್ದೀನಿ, 8-10 ವಾಕ್ಯಕ್ಕೆ ಸೇಮ್ ಬರೀರಿ, ಮೌಲ್ಯಾಧಾರಿತ ಸಾರಾಂಶ ಬರೆದ್ರು ಕೂಡ ಸೇಮ್ ಬರೀರಿ. ಇನ್ ಕೇಸ್ ಈ ಪ್ರಶ್ನೆ ಬರಲಿಲ್ಲ ಅಂದರೆ ನಿಮಗೆ ಪದ್ಯ ಕಂಠಪಾಠ ಬರ್ತದೆ. ಸೊ ಇದಕ್ಕಂದ್ರೂ ನಿಮ್ಗೆ ಬ್ಯಾಪಟ್ ಮಾಡಲೇಬೇಕು. ಯಾವ ಸಾಲು? ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ, ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನು, ತೀರಿಸಿಯ ಪತ್ಯವಸರಕ್ಕೆ ಶರೀರವನು ನೂಕುವೇನು, ನಿನ್ನಯ ವೀರರೈವರ ನೋಯಿಸೇನು ರಾಜೀವಸಕನಾನಿ ಅಂತ ಬಾಹೆಟ್ ಮಾಡಿದರೆ ಸಾಕು. 4ನೇ ಪದ್ಯಕ್ಕೆ ಬರ್ತೀನಿ. ಛಲಮನೆ ಮೇರೆವೆಂ ಅಂತ ಇದೆ. ಸೊ ಇಲ್ಲಿನೂ ಕೂಡ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ 3 ಅಂಕದ ಒಂದು ಪ್ರಶ್ನೆ ಇದೆ. ಸೊ 3 ಅಂಕದ ಒಂದು ಪ್ರಶ್ನೆ ಅಂದರೆ ಸಂದರ್ಭ ಬರ್ಬೋದು ಅಥವಾ ಕವಿ ಪರಿಚಯ ಬರ್ಬೋದು. ಸಂದರ್ಭಕ್ಕೆ ಹೋಗೋಣ. ಫಸ್ಟ್ ಆಯ್ಕೆ ಸೇಮ್ ಬರಬೇಕು. ಈ ವಾಕ್ಯವನ್ನು ಛಲಮನೆ ಮೇರೆವೆಂ ಎಂಬ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಬರೆದ ಕವಿ ರನ್ನ. ಸಂದರ್ಭ ನೋಡಿ, ದುರ್ಯೋಧನನು ತಾತ ಭೀಷ್ಮಾಚಾರ್ಯರ ಆಶೀರ್ವಾದವನ್ನು ಬೇಡಲು ಬಂದಾಗ ಪಾಂಡವರನ್ನ ಕುರಿತು ಈ ಮೇಲಿನಂತೆ ಹೇಳ್ತಾರೆ. ಎಲ್ಲದಕ್ಕೂ ಸೇಮ್ ಸ್ವಾರಸ್ಯ ಕೊಟ್ಟಿದ್ದಾರೆ. ದುರ್ಯೋಧನನ ಛಲದ ಗುಣ, ಹೋರಾಟದ ಮನೋಭಾವ, ನೆಲಕ್ಕಾಗಿ ಆಸೆ ಪಡೆದಿರುವುದು, ತಾತನಿಗೆ ನೀಡಿದ ಗೌರವ, ನಮ್ಮ ಮತ್ತು ಗೆಳೆಯನ ಮೇಲಿನ ಪ್ರೀತಿಯು ಈ ವಾಕ್ಯದಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಎಲ್ಲದಕ್ಕೂ ಸೇಮ್ ಇದೆ. ಯಾವ ವಾಕ್ಯ? ನೆಲಕಿರೆನೆಂದು ಬೆಗೆದಿರೆ ಛಲಕಿರೆವೆಂ, ಸಮರದೊಳನೆ ಗೆಜ್ಜ ಪೇರಿ ಮಾವುದು ಕಜ್ಜಂ, ಪಾಂಡವರೊಳಿದು ಛಲಮನೆ ಮೆರೆವೆಂ, ಮೇನಾಯಿತು ಕೌರವಂಗ ವನಿತಳ ಮತ್ತಿದೆ. ಚೆನ್ನಾಗಿ ಸ್ಕ್ರೀನ್ಶಾಟ್ ನಿಮ್ಮ ತೊಗೊಂಡು ಏನು ಮಾಡ್ರಪ್ಪ ಅಂದ್ರೆ ಪ್ರಿಪೇರ್ ಮಾಡಿ. ಇನ್ ಕೇಸ್ ಅದು ಬರಲಿಲ್ಲ ಅಂದರೆ ಸಂದರ್ಭ ನಿಮಗೆ ಕವಿ ಪರಿಚಯ ಬರ್ಬೋದು. ಯಾರ್ದು? ಕುಮಾರವ್ಯಾಸ. ಕಾಲ 1430, ಸ್ಥಳ ಕೋಳಿವಾಡ, ಕೃತಿ ಗದಾಯುದ್ಧ ಮತ್ತು ಪರಶುರಾಮಚರಿತ, ಬಿರುದು ಕವಿ ಚಕ್ರವರ್ತಿ ಅನ್ನೋದನ್ನು ವಾಕ್ಯದಲ್ಲಿ ಬರೆದ್ರೆ ಛಲಮನೆ ಮೇರೆವೆಂ ಅನ್ನೋದು ಕಂಪ್ಲೀಟ್ ಮಾಡಿಕೊಟ್ಟಂಗಾಯಿತು. ಮುಂದೆ ಬರ್ತೀನಿ. ಹಸಿರು ಪದ್ಯ. ಹಸಿರು ಪದ್ಯದಲ್ಲಿನೂ ಕೂಡ ನಿಮಗೆ ಸೇಮ್ ಸಂದರ್ಭ ಮತ್ತು ಕವಿ ಪರಿಚಯ ಬರ್ಬೋದು. ಇಲ್ಲಿನೂ ಕೂಡ ಆಯ್ಕೆ ಏನು ಬರೀತೀರಿ? ಎಲ್ಲದಕ್ಕೂ ಸೇಮ್ ಆಗಿ ಕೊಟ್ಟಿದ್ದೀನಿ. ಎಸ್, ಏನಿದೆ? ಈ ವಾಕ್ಯವನ್ನು ಹಸಿರು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಇದನ್ನು ಬರೆದ ಕವಿ ಕುವೆಂಪು. ಸೇಮ್ ಇದೆ ನೋಡಿ ಸಂದರ್ಭ. ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಮಲೆನಾಡಿನ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತರಾಗಿ ಈ ಮಾತನ್ನು ಕವಿ ಕುವೆಂಪು ಹೇಳಿದ್ದಾರೆ. ಸ್ವಾರಸ್ಯ, ಕವಿಗೆ ಎಲ್ಲಿ ನೋಡಿದರೂ ಹಸುರೇ ಕಾಣುವ ಬಗೆಯು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಹಸುರೇ ಉಸುರು ಹಸುರು ಎಲ್ಲದರಲ್ಲೂ ವ್ಯಾಪಿಸಿದೆ ಎಂಬುದು ಈ ವಾಕ್ಯದಲ್ಲಿ ಸ್ವಾರಸ್ಯಕರವಾಗಿ ಇದೆ. ಯಾವೆಲ್ಲ ಸೆಂಟೆನ್ಸ್ ಇದ್ದಾವೆ? ಹಸುರಾದುದು ಕವಿಯಾತ್ಮ, ಬೇರೆ ಬಣ್ಣವನೇ ಕಾಣೆ, ಹಸುರು ಹಸುರೊಳೆಯ ಉಸಿರು, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಅಂತ ಇದೆ. ಇವೆಲ್ಲ ಸಂದರ್ಭಗಳಿಗೆ ಸೇಮ್ ಆಯ್ಕೆ ಮತ್ತು ಸ್ವಾರಸ್ಯವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಆಮೇಲೆ ಇನ್ ಕೇಸ್ ಸಂದರ್ಭ ಬರಲಿಲ್ಲ ಅಂದರೆ ನಿಮಗೆ ಕವಿ ಪರಿಚಯ ಬರ್ತದೆ. ಯಾರ್ದು? ಕುವೆಂಪು. ಕಾಲ 1904, ಸ್ಥಳ ಕುಪ್ಪಳಿ, ಕೃತಿಗಳು ಪಕ್ಷಿಕಾಶಿ ಮತ್ತು ಕೊಳಲು ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ. ಇದನ್ನು ನೀವು ವಾಕ್ಯದಲ್ಲಿ ಬರೆದ್ರೆ ಸಾಕು. ಎಸ್, ಬಂದಿವಿ 6ನೇ ಪದ್ಯಪಾಠ. ಅದ್ಯಾವುದಪ್ಪ ಅಂತಂದರೆ ಹಲಗಲಿ ಬೇಡರು. ಎಸ್, ಹಲಗಲಿ ಬೇಡರಲ್ಲಿ ಏನಿದೆ? 1 ಅಂಕದ 1, 2 ಅಂಕದ 1 ಪ್ರಶ್ನೆ ಮಾತ್ರ ಇದ್ದಾವೆ. ಪ್ರಶ್ನೆ ನೋಡಿ, ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು? ನಿಶಸ್ತ್ರೀಕರಣ. ಹಲಗಲಿಯ 4 ಪ್ರಮುಖರು ಯಾರು? ಪೂಜೇರಿ ಹನುಮ, ಬೇಡರ ಬಾಲ, ಜಡಗ, ರಾಮ. ಹಲಗಲಿ ಗುರುತು ಉಳಿಯದಂಥದ್ದು ಏಕೆ? ಹಲಗಲಿಗೆ ಬೆಂಕಿ ಹಾಕಿ ಸುಟ್ಟು ಬೂದಿ ಮಾಡಿದ್ದರಿಂದ. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣ? ಎಸ್, ತಾರಕದನ. ಹಲಗಲಿ ಗ್ರಾಮ ಎಲ್ಲಿದೆ? ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕಕ್ಕೆ ಯಾವ ಬರ್ಬೋದು? ಹಲಗಲಿ ಬೇಡರು ದಂಗೆ ಏಳಲು ಕಾರಣ ಏನು? ಭಾರತೀಯರು ಆಯುಧಗಳನ್ನು ಹೊಂದುವಂತಿಲ್ಲ, ಅವುಗಳನ್ನು ಬ್ರಿಟಿಷರಿಗೆ ಹಿಂದಿರುಗಿಸಬೇಕು ಎಂಬ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆಯುಧಗಳನ್ನೇ ತಮ್ಮ ಜೀವವೆಂದು ನಂಬಿ ಬದುಕುತ್ತಿದ್ದ ಹಲಗಲಿ ಬೇಡರು ಇದನ್ನು ವಿರೋಧಿಸಿ ದಂಗೆ ಏಳುತ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಸೆಕೆಂಡ್ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಕೇಳಿದ್ದಾರೆ. ಎಸ್, ಬ್ರಿಟಿಷರು ಜಾರಿಗೆ ತಂದ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿ ಬೇಡರು ದಂಗೆ ಏಳುತ್ತಾರೆ. ಆಯುಧಗಳನ್ನು ಕೇಳಲು ಬಂದ ಸಿಪಾಯಿಗಳ ಕೆನ್ನೆಗೆ ಬಾರಿಸಿ ಬಂದವರನ್ನು ಓಡಿಸ್ತಾರೆ. ಆಗ ಹಲಗಲಿಯ ಬೇಡರನ್ನು ಹತ್ತಿಕ್ಕಲು ಹಲಗಲಿಗೆ ದಂಡು ಬರ್ತದೆ. ಇನ್ನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು ಅಂತ ಕೇಳಿದ್ದಾರೆ. ಎಸ್, ಹಲಗಲಿಯ ಬೇಡರು ಬ್ರಿಟಿಷರ ಕಾಯ್ದೆಯನ್ನು ವಿರೋಧಿಸಿದಾಗ ಅವರ ಮೇಲೆ ದಾಳಿ ನಡೀತದೆ. ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಲ್ತಾರೆ. ಕೋಪಗೊಂಡ ಕಂಪನಿಯ ಕಾರ ಸಾಹೇಬ ಊರನ್ನು ಲೂಟಿ ಮಾಡಲು ಹೇಳಿದಾಗ ಬೇಟರ ಹತ್ಯೆಯಾಗ್ತದೆ. ರಕ್ತದ ಹೊಳೆ ಹರಿದು ಹಲಗಲಿಗೆ ಬೆಂಕಿ ಹಾಕಿ ಊರನ್ನೇ ಸುಟ್ಟು ಬೂದಿಯನ್ನು ಮಾಡ್ತಾರೆ. ಲಾಸ್ಟ್, ಲಾವಣಿಗಳನ್ನು ಏಕೆ ವೀರಗೀತೆಗಳು ಅಂತ ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಏನಿದೆಪ್ಪ ಅಂದರೆ ಲಾವಣಿಗಳು ಜನಪದ ಸಾಹಿತ್ಯದ ಒಂದು ಪ್ರಕಾರ. ತ್ಯಾಗ ಬಲಿದಾನಗಳಿಂದ ಕೂಡಿದ ಅಮರರಾದವರ ಬಗ್ಗೆ, ಅವರ ಸಾಹಸ ಜೀವನದ ಬಗ್ಗೆ ಲಾವಣಿಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಲಾವಣಿಗಳನ್ನು ವೀರಗೀತೆ ಅಂತಲೇ ಕರೆಯೋದು ಅಂತ ಬರೆದ್ರೆ ಸಾಕು. ಇನ್ನು ಹೋಗೋಣ ವೀರಲವ ಪದ್ಯ. ಏನಿದೆ ವೀರಲವ ಪದ್ಯದಲ್ಲಿ ವೇಟೇಜ್ ನೋಡಿದರೆ ಕೇವಲ 4 ಅಂಕದ 1 ಪ್ರಶ್ನೆ.
ಅಂದರೆ ಅದು ಮೌಲ್ಯಾಧಾರಿತ ಸಾರಾಂಶ ಇರ್ಬೋದು, ಪದ್ಯ ಇರ್ಬೋದು, 8-10 ವಾಕ್ಯನ ಪ್ರಶ್ನೆಯೂ ಇರ್ಬೋದು. ಮೌಲ್ಯ ಮತ್ತು 8-10 ವಾಕ್ಯನ ಪ್ರಶ್ನೆ ಬಂದಾಗ ಸೇಮ್ ಆಗಿರ್ತಕ್ಕಂಥ ಆನ್ಸರ್ ಬರೀರಿ. ಏನು? ಶ್ರೀರಾಮನ ಪೂಜಿಸಿಕೊಂಡ ಉತ್ತಮವಾದ ಯಜ್ಞದ ಕುದುರೆಯು ಭೂಮಿಯ ಎಲ್ಲ ಕಡೆ ಸಂಚರಿಸುತ್ತಾ ನಡೆಯುತ್ತಿತ್ತು. ಅದು ರಾಮನ ಕುದುರೆ ಎಂದು ಕೇಳಿ ರಾಜ ಮಹಾರಾಜರು ತಡೆಯದೆ ಹೆದರುತ್ತಾ ನೆಮಿಸಿ ಮುಂದೆ ಹೋಗಲು ಬಿಟ್ಟರು. ಅದು ಸಂಚರಿಸುತ್ತಾ ಹುಲ್ಲನ್ನು ನೋಡಿ ವಾಲ್ಮೀಕಿ ಆಶ್ರಮಕ್ಕೆ ನುಗ್ಗಿತು. ತೋಟದ ಕಾವಲಿಗಿದ್ದ ಲವನು ಬಂದ ಅದರ ಹಣೆಯಲ್ಲಿದ್ದ ಬರೆದಿದ್ದ ಲೇಖನವನ್ನು ಓದ್ತಾನೆ. ಅದರಲ್ಲಿ ಈ ಭೂಮಿಯಲ್ಲಿ ರಾಮನು ಒಬ್ಬನೇ ವೀರ, ಅವನನ್ನು ಹೆದರಿಸುವ ಸಾಮರ್ಥ್ಯವಿದ್ದರೆ ಕುದುರೆಯನ್ನು ಕಟ್ಟಿ ಹಾಕಿ ಅಂತ ಬರೆದಿದ್ರು. ರಾಮನ ಗರ್ವವನ್ನು ಮುರಿಯುತ್ತೇನೆ ಎಂದು ಕುದುರೆಯನ್ನು ಕಟ್ಟಿ ಹಾಕಿದ. ಮುನಿಗಳ ಮಕ್ಕಳು ಕುದುರೆಯನ್ನು ಬಿಡಲು ಹೇಳಿದರು. ಲವ ನಾನು ಹೆದರೋದಿಲ್ಲ, ನೀವು ಹೋಗಿ ಎಂದು ಒಬ್ಬನೇ ಬಿಲ್ಲನ್ನೇರಿಸಿ ನಿಂತ ಅಂತ ಬರೆದ್ರೆ ಸಾಕು. ಏನು ಪದ್ಯದ ಕಂಠಪಾಠ ಸಾಲಿತ್ಪ ಅಂದರೆ, ಊರ್ವಿಯೋಳು ಕೌಸಲ್ಯ ಪಡೆದ ಕುವರಂ ರಾಮ ನೋರ್ವನೇ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪ ರಾರಾದೊಡಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಬಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜಯನ್ನದಿರ್ದ ಪದೇ ತನ್ನ ಗುರುವ ತೋಳುಗಳಿ ವೇತಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು ಅಂತ ಬರೆದ್ರೆ ಸೊ ಏನಾಗ್ತದಪ್ಪ ಅಂದ್ರೆ ಪದ್ಯದ ಕಂಠಪಾಠ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ ಪದ್ಯ ಬರ್ತೀನಿ, ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥದ್ದು. ಇಲ್ಲಿ ಏನು ಕೊಟ್ಟಿದ್ದಾರೆ? 1 ಅಂಕದ 1, 3 ಅಂಕದ 1 ಅಂತ ಇದೆ. ಸೊ 1 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ ನೋಡೋದಾದರೆ, ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ? ಹಣವನ್ನು ಕೇಳಲು. ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದ? ಮಗನಾದ ಅಶ್ವತ್ಥಾಮನೊಡನೆ. ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳಾವವು? ವಾರನ, ವಾಯವ್ಯ, ಆಗ್ನೇಯ, ಪೌರಂದರ. ದೃಪದನು ಪಡೆಯರನಿಗೆ ಏನೆಂದು ಹೇಳಿ ಕಳುಹಿಸಿದ? ಅವನು ಯಾರು ತಿಳಿಯನು ನಾನು, ಅವನ ಹಿಡಿದು ಹೊರಗಡೆ ತೆರಳು ಎಂದು ಹೇಳಿ ಕಳಿಸಿದ ಅಂತ ಬರೆದ್ರೆ ಸಾಕು. ಇದು 1 ಅಂಕದ ಪ್ರಶ್ನೆ ಆಯಿತು. ಇನ್ನು 3 ಅಂಕದಲ್ಲಿ ನೋಡೋದಾದರೆ ನಿಮ್ಗೆ ಏನು ಬರ್ಬೋದು? ಸಂದರ್ಭಗಳೇ ಬರ್ಬೋದು. ಎಲ್ಲದಕ್ಕೂ ಸೇಮ್ ಇಲ್ಲಿ ಆಯ್ಕೆ ಬರೀಬೇಕಾಗಿತ್ತು. ಆಯ್ಕೆ ಏನಿದೆ ಅಂದರೆ, ಈ ಮೇಲಿನ ವಾಕ್ಯವನ್ನು ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಬರೆದ ಕವಿ ಪಂಪ. ಸೊ ಫಸ್ಟ್ ವಾಕ್ಯ ನೋಡಿ, ಈಗಳೊಂದಡಕೆ ಯುಮಿಲ್ಲ ಕೈಯೋಳು. ಇದರ ಸಂದರ್ಭ ಏನಿದೆ ಅಂದರೆ, ದ್ರೋಣ ತನ್ನ ಮಗನೊಡನೆ ಪರಶುರಾಮನ ಬಳಿ ದಾನ ಕೇಳಲು ಬಂದಾಗ ಪರಶುರಾಮ ಹೀಗೆ ಅಂದುಕೊಳ್ಳುತ್ತಾರೆ. ಸ್ವರಶ ಪರಶುರಾಮನ ಅಸಹಾಯಕತೆ ಈ ವಾಕ್ಯದಲ್ಲಿ ಮೂಡಿ ಬಂದಿದೆ. ಇನ್ನು ಸೆಕೆಂಡ್ ಸಂದರ್ಭ ವಾಕ್ಯಕ್ಕೆ ಬರ್ತೀನಿ. ಅದೇನಾದಪ್ಪ ಅಂದರೆ, ವಿದ್ಯಾಧನಮೇ ಧನಮೊಪ್ಪುದು. ಇದರ ಸಂದರ್ಭ ಏನೈತಂದ್ರೆ, ಪರಶುರಾಮರು ಬಿಲ್ಲು ದಿವ್ಯಾಸ್ತ್ರಗಳ ಗುಂಪು 2ರಲ್ಲಿ ಯಾವುದು ಬೇಕು ಎಂದು ಕೇಳಿದಾಗ ದ್ರೋಣನು ಪರಶುರಾಮನಿಗೆ ಈ ಮಾತನ್ನು ಹೇಳ್ತಾನೆ. ಸ್ವರಶ ವಿದ್ಯೆ ಮಹತ್ವವನ್ನು ಈ ವಾಕ್ಯ ಸ್ವಾರಸ್ಯಕರವಾಗಿ ಹೇಳ್ತದೆ. ಇನ್ನು ಎಂತು ನಾನಿಲಿ ಗರಪ್ಪರೆ ಮಾನ್ಸಾರ್ ಅಂತ ಇದೆ. ಸಂದರ್ಭ, ದ್ರೋಣನು ದೃಪದನ ಬಳಿ ಬಂದು ನಾನು ನಿನ್ನ ಜೊತೆ ಓದಿದ್ದನ್ನು ಮರೆತೆಯಾ ಎಂದಾಗ ದ್ರುಪದ ದ್ರೋಣನನ್ನು ಅವಮಾನಿಸಿ ಮೇಲಿನಂತೆ ಹೇಳ್ತಾನೆ. ಸ್ವರಶ ದೃಪದನ ಅಹಂಕಾರ, ರಾಜನೆಂಬ ಸೊಕ್ಕು, ಬಡವನೆಂಬ ಕಾರಣಕ್ಕೆ ಗೆಳೆಯನ ಬಗ್ಗೆ ತಿರಸ್ಕಾರದ ಭಾವನೆ ಈ ಮಾತಿನಲ್ಲಿ ತಿಳಿಸ್ತದೆ. ಇನ್ನು ಫೋರ್ತ್ ಏನಪ್ಪ ಅಂದರೆ, ಜಲಕನಿ ಗಳರಿವಿದಿಂ ಸಿರಿ ಕಳ್ಳೋಡ ಹುಟ್ಟಿತೆಂಬುದು. ಸಂದರ್ಭ, ದೃಪದನು ದ್ರೋಣನನ್ನು ಅವಮಾನಿಸಿದಾಗ ದ್ರೋಣ ಐಶ್ವರ್ಯ ಬರಲು ಮಾತು ಮದ್ಯಪಾನ ಮಾಡಿದಂತೆ ತೊದಲೋದು ಎಂದು ಹೇಳುವಾಗ ಈ ಮಾತು ದೃಪದನಿಗೆ ಹೇಳ್ತಾನೆ. ಸ್ವಾರಸ್ಯ ಏನಿದೆ ಅಂತಂದರೆ, ಐಶ್ವರ್ಯದ ಜೊತೆ ಮದುವೆಂಬ ಕಳ್ಳು ಸೇರಿರುತ್ತದೆ, ಅಧಿಕಾರವು ಮತ್ತನ್ನು ತರ್ತದೆ ಎಂಬುದು ಸ್ವಾರಸ್ಯಕರವಾಗಿದೆ. ಇನ್ನು ಫಿಫ್ತ್ ಏನೈತಪ್ಪ ಅಂದ್ರೆ, ನೊಳವಿಂಗೆ ಕುಪ್ಪೇವರಂ ಅಂತ ಇದೆ. ಸೊ ಇದರ ಸಂದರ್ಭ, ಸಹಾಯ ಕೇಳಿ ಬಂದ ಬಾಲ್ಯದ ಗೆಳೆಯ ದ್ರೋಣನನ್ನು ದೃಪದ ಅವಮಾನಿಸಿದಾಗ ಕೋಪಗೊಂಡ ದ್ರೋಣನು ಶಪಥ ಮಾಡುವಾಗ ಈ ಮಾತನ್ನು ದೃಪದನಿಗೆ ಹೇಳ್ತಾನೆ. ಇನ್ ಕೇಸ್ ಇಲ್ಲಿ ಏನಾದರೂ ನಿಮಗೆ ಸಂದರ್ಭ ಬರಲಿಲ್ಲ ಅಂದರೆ ಪಂಪನ ಪರಿಚಯ ಬರ್ತದೆ. ಪಂಪನ ಪರಿಚಯ ಏನಿದೆಪ್ಪ ಅಂತಂದರೆ, ಕಾಲ 902 ಇದೆ, ಸ್ಥಳ ವೆಂಗಿಪಳು ಇದೆ. ಕೃತಿಗಳನ್ನು ನೋಡೋದಾದರೆ ಪಂಪ ಭಾರತ ಮತ್ತು ಆದಿಪುರಾಣ ಇದೆ. ಬಿರುದು ಏನಿದೆಪ್ಪ ಅಂದರೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ ಅಂತಲೂ ಕೂಡ ನಿಮಗೆ ಗೊತ್ತು. ಇಷ್ಟು ಪದ್ಯ ಭಾಗದ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಪಠ್ಯಪೂರಕ ಮತ್ತು ಗ್ರಾಮರ್ ವಿಡಿಯೋ ತರ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.